ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ವಾಟ್ಸ್ ದಟ್ ಹಾಯ್, ಇದು ಸುಮಾರು 400 ವರ್ಷ ಹಳೆಯ ಆಲದ ಮರ ಅಂತೆ. ನೀವು ನಂಬ್ತೀರಾ ಸರ್? ಭಾರತದ 6ನೇ ಅತಿ ದೊಡ್ಡ ಆಲದ ಮರ ಅಂತಿದೆ. ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ. ಮುಂದೆನೆ ಇಷ್ಟು ದೊಡ್ಡದೈತೆ. ಇನ್ನು ಫಸ್ಟ್ ಒನ್ ಏನೈತಲ್ಲ ಅದು ಇನ್ನು ಎಷ್ಟು ದೊಡ್ಡದಿರ್ಬೇಡ, ಅದು ಗೊತ್ತಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಹಲವಾರು ಪ್ರಾಣಿಗಳು ಇದ್ರೊಳಗಡೆ ವಾಸ ಮಾಡ್ತಿದ್ವಂತೆ ಒಂದು ಕಾಲದಲ್ಲಿ. ಸೊ ಅದೊಂದು ಪಿಕ್ಚರ್ ಅಲ್ಲಿ ಹಾಕಿದ್ದಾರೆ, ನಾನು ಇಲ್ಲಿ ಹಾಕ್ತೇನೆ ನೋಡ್ರಿ ಅದನ್ನ. ಸೊ ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಊರು ಬೆಳೆದಂಗೆ ಸೊ ಎಲ್ಲ ಪ್ರಾಣಿಗಳು ಹೊರಗಡೆ ಹೋಗ್ಬಿಟ್ಟು ಜನಗಳು ಇಲ್ಲಿ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದನ್ನ ಡೆವಲಪ್ ಮಾಡಿದ್ರು. ಅಪ್ರಾಕ್ಸಿಮೇಟ್ಲಿ 1.5 ಎಕರೆ ಇರ್ಬೋದು ಅನ್ಸುತ್ತೆ ನನಗಿದು ಎಂಟೈರ್ ಒಂದು ಜಾಗ. ಸೊ ಮರ ಹತ್ತತ್ರ 1.5 ಎಕರೆ ಚದುರ್ಕೊಂಡಿದೆ ಮರದ ಬೇರುಗಳು. ಆಮೇಲೆ ಹಲವಾರು ಜಾತಿಯ ಪ್ರಾಣಿಗಳು, ಹಾವುಗಳು, ಕೋತಿಗಳು ಎಲ್ಲ ವಾಸ ಆಗಿದ್ವಂತ ಒಂದು ಕಾಲದಾಗ. ವಾಸಸ್ಥಾನ ಅಂತಾನೆ ಹೇಳ್ಬೋದು. 400 ವರ್ಷ ಹಳೇದು ಅಂತ ಹೇಳ್ತಾರೆ. ಬಟ್ ನಮ್ಮ ಜನ್ರೇಷನ್ 400 ವರ್ಷ ಹಳೆಯ ಒಂದು ಮರ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಬರೋ ಜನ್ರೇಷನ್ ಇದನ್ನ ಉಳಿಸ್ಕೊಂಡು ಹೋಗ್ತೈತೋ ಇಲ್ಲೋ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಬಟ್ ಪ್ಲೇಸ್ ಮಾತ್ರ ಸಖತ್ ಬ್ಯೂಟಿಫುಲ್ ಆಗೈತಿ. ಫ್ಯಾಮಿಲಿ ಸಮೇತ ವಿಸಿಟ್ ಮಾಡ್ಬೋದು. ಮೆಡಿಟೇಷನ್ ಮಾಡಕ್ ಮಾತ್ರ ಹೇಳಿ ಮಾಡಿಸಿದ ಜಾಗ ಇದು. ನಮ್ಮ ಭಾರತದ ರಾಷ್ಟ್ರೀಯ ಮರ ಅಂತ ಬಿರುದು ಕೊಟ್ಟಿರೋದು ಆಲದ ಮರಕ್ಕ. ಆಮೇಲೆ ಇದು ಕೊಡ್ತಕ್ಕಂಥ ಆಕ್ಸಿಜನ್ ಐತಲ್ಲ, ವೆರಿ ನ್ಯಾಚುರಲಿಸ್ಟಿಕ್, ಆಮೇಲೆ ವೆರಿ ಹೆಲ್ದಿ ಆಕ್ಸಿಜನ್ ನ ಇದು ರಿಲೀಸ್ ಮಾಡ್ತೈತಿ. ಇದನ್ನ ರಾಷ್ಟ್ರೀಯ ಮರವನ್ನಾಗಿ ಮಾಡಿದಾರ. ಇಲ್ಲಿ ಬಂದು ನೀವು ಆರಾಮಾಗಿ ಬ್ರೀತ್ ಮಾಡ್ಬೋದು. ಆಮೇಲೆ ಪೀಸ್ ಆಫ್ ಮೈಂಡ್ ಇಂದ ಓಡಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫೋಟೋ ಶೂಟ್ ಮಾಡ್ಕೋಬಹುದು. ಇಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇದೊಂದು ಜಾಗ ಇನ್ನೂ ಉಳಿದೈತಿ ರಿಸ್ಟ್ರಿಕ್ಷನ್ಸ್ ಇಲ್ಲಾರ್ದಂಗೆ ಫೋಟೋ ಶೂಟ್ ಮಾಡೋಕೆ. ಅದಕ್ಕೆಲ್ಲ ಮುಂಬರೋ ದಿನಗಳೊಳಗೆ ಇದನ್ನು ಯಾವಾಗ ಬ್ಲಾಕ್ ಮಾಡ್ತಾರೋ, ಯಾವಾಗ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೋ ಗೊತ್ತಿಲ್ಲ. ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ. ಸಾಮಾನ್ಯವಾಗಿ ಹಲವಾರು ಮರಗಳು ಗಿಡಗಳು ಸೇರಿ ಒಂದು ಕಾಡಾಗಿರ್ತೈತಿ. ಆದ್ರೆ ಇಲ್ಲಿ ಈ ಒಂದೇ ಒಂದು ಬಿಗ್ ಬ್ಯಾನಿಯನ್ ಟ್ರೀ ಒಂದು ಕಾಡನ್ನಾಗಿ ಸೃಷ್ಟಿ ಮಾಡೈತಿ. ಇದು ನಿಮ್ಗ ಟಾಪ್ ವ್ಯೂನೇ ಕಾಣಲ್ಲ. ಬರ್ರಿ ನಾವು ಬಿಗ್ ಬ್ಯಾನಿಯನ್ ಟ್ರೀ ಒಳಗೆ ಎಂಟ್ರಿ ಹೊಡೆಯೋಣ. ಅಲ್ಲಿ ನಿಮ್ಗ ಕಾಣಿಸುತ್ತಾ ಯಾವ ಲೆವೆಲ್ಗೆ ಇದು ಕಾಡ್ ತರ ಹಬ್ಬೈತಿ ಅಂತ ಹೇಳಿ.
ನಮ್ಮ ಬೆಂಗಳೂರಿಗೆ ಮತ್ತೊಂದು ಗರಿ ಇದ್ದಂಗೆ. ನಮ್ಮ ಬೆಂಗಳೂರು IT-BT ಮಾತ್ರ ಫೇಮಸ್ ಆಗಿಲ್ಲ, ಕೆಲವಷ್ಟು ಟೂರಿಸ್ಟ್ ಸ್ಪಾಟ್ಗಳಿಗೆ ಕೂಡ ಫೇಮಸ್ ಆಗಿದೆ. ಸೊ ಅದರಲ್ಲಿ ಒನ್ ಆಫ್ ದ ಟೂರಿಸ್ಟ್ ಸ್ಪಾಟ್, ಒನ್ ಆಫ್ ದ ಮೋಸ್ಟ್ ವಿಸಿಟೇಬಲ್ ಸ್ಪಾಟ್ ಈ ಬಿಗ್ ಬ್ಯಾನಿಯನ್ ಟ್ರೀ. ಕಂಪೇರಿಂಗ್ ಟು ಓಲ್ಡ್ ಡೇಸ್ ತುಂಬ ಕ್ಲೀನ್ನೆಸ್ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ನೀವು ಬೆಂಗಳೂರವ್ರು ಯಾರು ನಂಬಲ್ಲ ಈ ಸೀರೆ ಉಟ್ಕೊಂಡ್ ಬಂದ್ರೆ. ಒಂದೇನಪ್ಪ ಡಿಸಪಾಯಿಂಟ್ ಅಂದರೆ ನಾವಿಲ್ಲಿಗೆ ಭಾಳ ಸತಿ ಬಂದೋಗಿದ್ದೀವಿ. ಸೊ ದಿಸ್ ಟೈಮ್ ಏನು ಡಿಸಪಾಯಿಂಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿರ್ತಾ ಇದ್ವು. ಇವತ್ತು ನೋಡಿದ್ರೆ 1 ಅಥವಾ 2 ಅಷ್ಟೇ ಕಾಣಿಸ್ತಾ ಇದ್ದಾವೆ. ಸೊ ವಾಟ್ ಎವರ್, ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಿದ್ರು ಟೂರಿಸ್ಟರ್ಸ್ಗೆ. ಅವ್ರ ಬ್ಯಾಗ್ನಂತೂ ಫುಲ್ಲು ನಿಮ್ಮ ಸ್ಕ್ಯಾನಿಂಗ್ ಮಿಷಿನ್ ಸ್ಕ್ಯಾನ್ ಮಾಡುತ್ತೋ ಇಲ್ಲ ಗೊತ್ತಿಲ್ಲ, ಅದು ಮಾತ್ರ ಪ್ರತಿಯೊಂದನ್ನು ಹೊರಗಡೆ ತೆಗೆದು ಸ್ಕ್ಯಾನ್ ಮಾಡಿ ಬೇಕಾಗಿರೋ ಇನ್ಪುಟ್ಸ್ ಇಟ್ಕೊಳ್ಳೋದು, ಬ್ಯಾಡ್ದಿರೋದನ್ನು ಬಿಸಾಕೋದು, ಆ ಥರ ಮಾಡ್ತಿತ್ತು. ತನಗೇನು ಬೇಕೋ ಅದು ತೊಗೊಂಡೋಗ್ತಿತ್ತು. ಸೊ ಇವತ್ತು ಅವೆಲ್ಲ ಇಲ್ಲ. ಎಲ್ಲೂ ಹೋಗಿಲ್ಲ ಬಾ. ಹಾಯ್, ವಾಟ್ ಇಸ್ ಯುವರ್ ನೇಮ್? ರೀತು. ಎಷ್ಟು ದಿನದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ಇವತ್ತೇ ಬಂದಿರೋದು. ಫಸ್ಟ್ ಟೈಮ್ ನೋಡ್ತಾ ಇರೋದಾ? ಏನು ಅನ್ಸುತ್ತೆ ಇದು ನೋಡಿದ್ರೆ? ಚೆನ್ನಾಗಿದೆ ಅಂತಾರ. ಯಾವುದು ನಮ್ಮ ದೇಶದ ರಾಷ್ಟ್ರೀಯ ಮರ? ಬ್ಯಾನಿಯನ್ ಟ್ರೀ. ನೀವಿರೋದೆಲ್ಲಿ? ಬಿಗ್ ಬ್ಯಾನಿಯನ್ ಟ್ರೀ ಹತ್ರ. ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸಾ? ಏನಿಲ್ಲ, ಅದೇ ಇದು ಸ್ವಲ್ಪ ತುಂಬ ಹಳೆ. ಓಕೆ, ಇದಿಷ್ಟು ಒಂದೇ ಮರ ಅಂತಂದ್ರೆ ನಂಬ್ತೀರಾ? ಹಾಂ, ನಂಬ್ತೀನಿ. ಹೌ ಯು ಬಿಲೀವ್ ಇಟ್? ಅಂದರೆ ಇದು ರೂಟ್ಸ್ ಎಲ್ಲ ಈ ಕಡೆ ಬಂದಿದ್ದಾವೆ. ಜೋರಾಗಿ ಮಾತಾಡಿ. ರೂಟ್ಸ್ ಎಲ್ಲ ಅಂದರೆ ಸಪ್ಲೈ ಆಗಿದೆ ಒಂದರಿಂದ ಒಂದಕ್ಕೆ, ಅದಕ್ಕೆ ಅಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಓಕೆ, ಈ ಪ್ಲೇಸ್ ಬೆಂಗಳೂರಲ್ಲಿ ಇಷ್ಟೊಂದು ಪ್ಲೇಸ್ ನೋಡಿದಿರಲ್ಲ, ಈ ಪ್ಲೇಸ್ ನೋಡಿದಾಗ ಏನು ಅನ್ಸುತ್ತೆ? ಚೆನ್ನಾಗಿದೆ ಅನ್ಸುತ್ತೆ. ಬಟ್ ಮೊದಲಿದ್ದಷ್ಟು ಕೋತಿ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಬಂದಿರೋದು ಅಂತೀರಾ, ಮತ್ತು ಕೋತಿಗಳು ಕಮ್ಮಿ ಇದಾವೆ ಅಂತೀರಲ್ಲ, ಇದಕ್ಕೇನು ಹೇಳ್ತೀರಾ? ನಮ್ಮ ಡ್ಯಾಡಿ ಹೇಳ್ತಿದ್ರು, ನೀವೇ ಹೇಳ್ತಿದ್ರಲ್ಲ ಮೊದಲು ಕೋತಿಗಳು ತುಂಬಾ ಇದಾವೆ ಅಂತ, ಈಗ ಕಮ್ಮಿ ಆಗಿದಾವೆ. ಅಂದ್ರೆ ಈಗ ಕೋತಿಗಳು ಟೀ ಶರ್ಟ್ ಪ್ಯಾಂಟ್ ಹಾಕೋತಿದಾವೆ, ಮಾತಾಡ್ತಿದಾವೆ. ಸೊ ಅವಾಗ ಅವು ಮಾಡ್ತಿರ್ಲಿಲ್ಲಲ್ಲ, ಸೊ ಅದಕ್ಕೆ ಈಗ ಕೋತಿಗಳ ಇಂಟರ್ವ್ಯೂ ಕೊಡ್ತಾ ಇದಾವೆ. ಅಲ್ಲೇ ಸೊ ಹಂಗಾಗಿ ಅಲ್ಲೊಂದು ಕೋತಿ ಹೋಗ್ತಿದೆ ನೋಡಿ. ಇಲ್ಲೇ ಇದೆಯಲ್ಲ. ನಾನಲ್ಲ, ಕೋತಿ ಅಲ್ಲ ನಾನು. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ.
ಸ್ವಂತ ವೆಹಿಕಲ್ ಅಲ್ಲಿ ಇಲ್ಲಿಗೆ ಬಂದ್ರೆ ಪೇ ಅಂಡ್ ಪಾರ್ಕಿಂಗ್ ಇಲ್ಲೆಲ್ಲೂ ನಮಗೆ ಕಾಣಿಸ್ಲಿಲ್ಲ. ಆಮೇಲೆ ಟ್ರೀ ಝೋನ್ ಒಳಗಡೆ ಎಂಟ್ರಿ ಆಗೋಕೆ ಎಂಟ್ರಿ ಫೀಸ್ ಅಂತ ಏನು ಇಲ್ಲಿ ಡಿಕ್ಲೇರ್ ಮಾಡಿಲ್ಲ. ಎಂಟ್ರಿ ಫೀಸ್ ಅಂತ ಇಲ್ಲೇನು ತಗೊಳಂಗಿಲ್ಲ, ಫ್ರೀ ಎಂಟ್ರಿ ಇರುತ್ತೆ. ಮತ್ತೆ ಫೋಟೋ ವಿಡಿಯೋ ಚಿತ್ರೀಕರಣಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಫ್ರಮ್ ಮೆಜೆಸ್ಟಿಕ್ ಅಂಡ್ ಸಿಟಿ ಮಾರ್ಕೆಟ್ ಇಂದ ಇಲ್ಲಿಗೆ BMTC ಬಸ್ ಫೆಸಿಲಿಟಿ ಸಕ್ಕತ್ತಾಗಿದೆ. ಬಸ್ ಅಲ್ಲಿ ಕೂಡ ಆರಾಮಾಗಿ ಬಂದು ಇಲ್ಲಿಗೆ ತಲುಪಬಹುದು. ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾವು ಹೇಳೋದಾದ್ರೆ ಇಲ್ಲಿ ಯಾವ್ದು ನಮ್ಗೆ ಅಷ್ಟು ಒಳ್ಳೆ ಹೋಟೆಲ್ ಕಂಡು ಬರ್ಲಿಲ್ಲ. ರೋಡ್ ಸೈಡ್ ಪ್ಲಾಂಟೇಶನ್ ತುಂಬಾ ಕಂಡು ಬರ್ತೈತಿ. ಯಾರಿಗೆ ಹೋಮ್ ಡೆಕೋರೇಷನ್, ಗಾರ್ಡನ್ ಡೆಕೋರೇಷನ್ ಅಲ್ಲಿ ಇಂಟ್ರೆಸ್ಟ್ ಐತಿ, ಸೊ ಅವರು ಇಲ್ಲಿ ಶಾಪಿಂಗ್ ಮಾಡಬಹುದು ಅಂತಾನೆ ಹೇಳ್ಬೋದು. ನಿನಗೆ ಅರ್ಥ ಆಗಲ್ಲ, ನೀರು ಅಂತ ನನಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳಕ್ ನಿನಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳಂತ ಬಂದೆ, ಏನ್ ಅರ್ಥ ಆಗ್ಲಿಲ್ಲ. ಇನ್ನೊಂದ್ಸತಿ ಬಂದು ಅರ್ಥ ಮಾಡ್ಕೊಂಡು ಫೋಕಸ್ ಸಿಕ್ತಿಲ್ಲ, ರಿವ್ಯೂ ಕೊಡಕ್ ಆಗ್ತಿಲ್ಲ. ಸರಿಯಾಗಿ ಫೋಕಸ್ ಮಾಡಿಲ್ಲ. ಇನ್ನೊಂದ್ಸಲಿ ಅಲೆ ಕೆಟ್ಟೋಗಿ ಹುಚ್ಚಾಗಿ ಸೈಕಾಗಿ ಹೊರಗೆ ಬಂದ್ಬಿಟ್ಟಿರಿ. ಧರೆಯಲ್ಲಿ ನಗುವಿನ ದೊರೆಯಂತೆ ಇದಿಷ್ಟು ಇವತ್ತಿನ ನಮ್ಮ ಎಪಿಸೋಡ್ ಆಗಿತ್ತು. ಮತ್ತೊಂದು ಎಪಿಸೋಡ್ ನೊಂದಿಗೆ ಮತ್ತೆ ಇಲ್ಲೇ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗೇನ್.